ಮೈತ್ರಿ ಕಾವಲುಗಾರನಿಗೀಗ ಟೆನ್ಷನ್ ಅನ್ನೋ ರೀತಿಯಲ್ಲಿದ್ದಾರೆ. ದಿನಕ್ಕೊಂದು ದೇವಸ್ಥಾನ ಸುತ್ತುತ್ತಾ, ದಿನಕ್ಕೊಂದು ಹೋಮ ಹವನಗಳನ್ನ ಮಾಡಿಸ್ತಾ, ಕ್ಷಣಕ್ಕೊಂದು ಜಪ ಮಾಡ್ತಾ ಇದ್ದಾರೆ ಸಚಿವರು. ನಿರಂತರವಾಗಿ ಐಟಿ ದಾಳಿಯಿಂದ ಹೈರಾಣಾಗಿ ಈ ರೀತಿಯಾಗಿ ಹೋಮ ಹವನದಲ್ಲಿ ಅವರು ಭಾಗಿಯಾಗ್ತಾ ಇದ್ದಾರಾ? ಪವರ್ಫುಲ್ ಮಿನಿಸ್ಟರ್ ಪದೇ ಪದೇ ದೈವದ ಮೊರೆ ಹೋಗ್ತಾ ಇರೋದು ಯಾಕೆ? ಹಾಗಾದ್ರೆ ಆ ಪವರ್ಫುಲ್ ಮಿನಿಸ್ಟರ್ ಯಾರು, ದೈವದ ಮೊರೆ ಹೋಗ್ತಾ ಇರೋದಕ್ಕೆ ಕಾರಣ ಏನು ಅನ್ನೋದಕ್ಕೆ ಉತ್ತರ ಹುಡುಕುವ ಪ್ರಯತ್ನವೇ ನ್ಯೂಸ್ 18 ಸ್ಪೆಷಲ್ ರಿಪೋರ್ಟ್. ಸಂಕಟ ಬಂದಾಗ ವೆಂಕಟರಮಣ, ಟಿಕೆಗೆ ಟ್ರಬಲ್. ನಾನು ನವಿತಾ ಜೈನ್. ಪವರ್ಫುಲ್ ಮಿನಿಸ್ಟರ್ಗೆ ಸಾಲು ಸಾಲು ಪರೀಕ್ಷೆಗಳು ಎದುರಾಗ್ತಾ ಇದೆ. ಡಿಕೆ ಶಿವಕುಮಾರ್ ಮನೋಬಲಕ್ಕೆ ವಿಧಿಯಿಂದ ವಿಭಿನ್ನ ರೀತಿಯ ಪರೀಕ್ಷೆಗಳೂ ಎದುರಾಗ್ತಿದೆ. ಅಂದು ಐಟಿ ರೇಡ್ ಮುಗಿದ ತಕ್ಷಣ ದೇವರ ಮೊರೆ ಹೋಗಿದ್ದ ಡಿಕೆ ಶಿವಕುಮಾರ್ ಸದ್ಯ ಭಕ್ತಿಯ ಹಾದಿಯಲ್ಲೇ ಮುಂದುವರೆದಿದ್ದಾರೆ. ಈ ಕುರಿತ ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ. ಪವರ್ಫುಲ್ ಮಿನಿಸ್ಟರ್ಗೆ ಸಾಲು ಸಾಲು ಪರೀಕ್ಷೆ. ಡಿಕೆಶಿ ಮನೋಬಲಕ್ಕೆ ವಿಧಿಯಿಂದ ಪದೇ ಪದೇ ಪರೀಕ್ಷೆ. ದಿನಕ್ಕೊಂದು ದೇಗುಲ, ಕ್ಷಣಕ್ಕೊಂದು ಜಪ. ರಾಜ್ಯದ ಹಾಗೂ ಕಾಂಗ್ರೆಸ್ಸಿನ ಅತ್ಯಂತ ಪ್ರಭಾವಿ ರಾಜಕಾರಣಿ ಅಂದ್ರೆ ಡಿಕೆ ಶಿವಕುಮಾರ್. ತಮ್ಮದೇ ಪ್ರಭಾವ, ತಮ್ಮದೇ ರೀತಿಯ ಕದರ್ ಹೊಂದಿರೋ ಡಿಕೆ ಶಿವಕುಮಾರ್ ಯಾವುದಕ್ಕೂ ಕೇರ್ ಮಾಡುವಂತಹ ಕ್ಯಾರೆಕ್ಟರ್ ಅಲ್ಲ. ಯಾರಿಗೂ ಹೆದರದ, ಯಾವುದೇ ಸಂದರ್ಭದಲ್ಲಿ ರಾಜಕೀಯ ವಿರೋಧಿ ಶಕ್ತಿಗಳಿಗೆ ಉತ್ತರ ನೀಡಬಲ್ಲ ತಾಕತ್ತು ಡಿಕೆ ಶಿವಕುಮಾರ್ ಅವರದ್ದು. ಇಂತಹ ಡಿಕೆ ಶಿವಕುಮಾರ್ ಅವತಾರವೇ ಬದಲಾದಂತಿದೆ. ಗೌಡರ ಕುಟುಂಬವೇ ನಿಬ್ಬೆರಗಾಗುವಂತೆ ಪೂಜೆ ಪುನಸ್ಕಾರ, ಹೋಮ ಹವನದಲ್ಲಿ ಮುಳುಗಿದ್ದಾರೆ ಡಿಕೆಶಿ. ದಿನಕ್ಕೊಂದು ದೇಗುಲ, ಕ್ಷಣಕ್ಕೊಂದು ಜಪ ಅನ್ನುವಂತಾಗಿದೆ ಡಿಕೆ ಶಿವಕುಮಾರ್ ಕಥೆ. ತೀರಾ ದೂರವೇನೂ ಅಲ್ಲ. ಗುಜರಾತ್ನಿಂದ ರಾಜ್ಯಸಭೆಗೆ ಚುನಾವಣೆ ನಡೆಯೋವರೆಗೂ ಡಿಕೆ ಶಿವಕುಮಾರ್ ಅಂದ್ರೆ ಬೇರೆಯದ್ದೇ ಚಿತ್ರಣವಿತ್ತು. ಅದ್ಯಾವಾಗ ಕಾಂಗ್ರೆಸ್ನ ಹಿರಿಯ ಅಹಮದ್ ಪಟೇಲ್ಗಾಗಿ ಅಖಾಡಕ್ಕಿಳಿದು ಗುಜರಾತ್ ಕಾಂಗ್ರೆಸ್ ಶಾಸಕರನ್ನ ಬಚ್ಚಿಟ್ಟುಕೊಳ್ಳುವ ಅಂದ್ರೋ ಅಲ್ಲಿಂದ ಶುರುವಾಯ್ತು ನೋಡಿ ಅಸಲಿ ಆಟ. ಅಂದು ಶುರುವಾದ ಐಟಿ ದಾಳಿ, ಮಳೆ ನಿಂತ್ರೂ ಹನಿ ನಿಂತಿಲ್ಲ ಅನ್ನೋ ರೀತಿ ಟಪಟಪ ಅಂತ ಟೆನ್ಷನ್ಗಳನ್ನ ತೊಟ್ಟಿಕ್ಕುತ್ತಲೇ ಇದೆ. ಇದರ ಫಲವೇನೋ ಎಂಬಂತೆ ಡಿಕೆ ಶಿವಕುಮಾರ್ ಅನ್ನೋ ಡಿಕೆ ಶಿವಕುಮಾರ್ ಕೂಡ ನಿಂತಲ್ಲಿ ಕುಂತಲ್ಲಿ ದೇವರ ಜಪ ಮಾಡೋಕೆ ಶುರು ಮಾಡಿಬಿಟ್ಟಿದ್ದಾರೆ. ಡಿಕೆಶಿ ನಿರಂತರ ದೇವರ ದರ್ಶನವನ್ನ ಮಾಡ್ತಾ ಇರೋದನ್ನ ನೋಡ್ತಾ ಇದ್ರೆ ದೇವರ ಮುಂದೆ ತಲೆಬಾಗಿ ನಿಲ್ಲಲೇಬೇಕಾದ ಸಂಕಷ್ಟ ಎದುರಾಗಿದ್ಯಾ ಅನ್ನುವ ಪ್ರಶ್ನೆಗಳು ಇದೀಗ ಸೃಷ್ಟಿಯಾಗಿದೆ. ಬರೋಬ್ಬರಿ 1 ವರ್ಷದ ಮೆಗಾ ಸೀರಿಯಲ್. ಅಂದು ಡಿಕೆ ಶಿವಕುಮಾರ್ಗೆ ಐಟಿ ಶಾಕ್ ಟ್ರೀಟ್ಮೆಂಟ್ ಶುರು ಮಾಡ್ತು. ಐಟಿ ನೀಡೋ ಶಾಕ್ಗಳಿಗೆ ಎಂಥವರೇ ಆದ್ರೂ ಒಂದು ಬಾರಿ ಬೆಚ್ಚಿ ಬೀಳ್ತಾರೆ. ಬೇತಾಳನಂತೆ ಬೆನ್ನು ಬೀಳೋ ಐಟಿಯ ಪರ್ಫೆಕ್ಟ್ ಟ್ರೀಟ್ಮೆಂಟ್ನಿಂದ ಅಷ್ಟು ಸುಲಭದಲ್ಲಿ ಹೊರಬರಲು ಎಂಥವರೂ ಪರದಾಡ್ತಾರೆ. ಆದರೆ ಆ 4 ದಿನದ ಐಟಿ ಟ್ರೀಟ್ಮೆಂಟ್ನಲ್ಲೂ ಏನೂ ಆಗದ, ಶಾಕ್ಗೆ ಒಳಗಾಗದ ರೀತಿಯಲ್ಲೇ ಡಿಕೆಶಿ ಕಾಣಿಸಿಕೊಂಡಿದ್ರು. ಆದಾಯ ತೆರಿಗೆಯ ಆ ದಾಳಿಯನ್ನು ಕ್ಯಾರೇ ಮಾಡದ ಹಾವಭಾವದಲ್ಲಿ ಕಾಣಿಸಿಕೊಂಡಿದ್ರು ಡಿಕೆ ಶಿವಕುಮಾರ್. ನಮ್ಗೆಷ್ಟು ಚಿತ್ರಹಿಂಸೆ ಆಗ್ತಾ ಇದೆ ಅನ್ನೋದನ್ನ ನೀವೆಲ್ಲ ಗಮನಿಸ್ತಾ ಇದ್ದೀರಿ. ನಿಮ್ಗೂ ಮನುಷ್ಯತ್ವ ಇರಬೇಕು. ಅದ್ರ ಮೇಲೆ ನೀವು ಚುಚ್ಚಾ ಇದ್ರೆ ಚುಚ್ಚಿ ಮಾಡ್ತಾ ಇದ್ದಾರೆ. ನೀವಿದಲ್ಲಿ ನಿಮ್ಮ ಆಫೀಸ್ಗಳಲ್ಲಿ ಏನ್ ಪರ್ಮನೆಂಟ ನೀವು? ಯಾವಾಗ 4 ದಿನದ ಆ ಐಟಿ ದಾಳಿ ಮುಕ್ತಾಯಗೊಳ್ತೋ ಅದೇ ದೇವರ ಮೊರೆ ಹೋಗೋಕೆ ಆರಂಭಿಸುತ್ತಾರೆ ಡಿಕೆ ಶಿವಕುಮಾರ್. ರೇಡ್ ಮುಗಿದ ತಕ್ಷಣ ದೇವರ ಮೊರೆ ಹೋಗಿದ್ದ ಡಿಕೆಶಿ.
ಅಜ್ಜಯ್ಯನ ಆಶೀರ್ವಾದ ಪಡೆದ ಪವರ್ಫುಲ್ ಮಿನಿಸ್ಟರ್. ಡಿಕೆ ಶಿವಕುಮಾರ್ ಸಾಮ್ರಾಜ್ಯಕ್ಕೆ ಅಂದು ನಡೆದ 4 ದಿನದ ಐಟಿ ದಾಳಿಗೆ ಸ್ಟಾಪ್ ಬಿದ್ದ ಕೂಡಲೇ ತಾವು ನಂಬಿರೋ ದೇವರ ದರ್ಶನ ಪಡೆಯಲು ಹೋಗಿದ್ರು. ಆ ದೇವರೇ ಕಾಡಸಿದ್ದೇಶ್ವರ ಮಠದ ಪವರ್ಫುಲ್ ಅಜ್ಜಯ್ಯ. ಬಂದ್ರು ಅವರು, ನಾವಲ್ಲಿದ್ವಿ. ಬಂದ ತಕ್ಷಣ ಅವ್ರು ಬಂದು ಆಶೀರ್ವಾದ, ಮಗಳು ಅವನು ಕೂಡ ಇಬ್ಬರು ಕೂಡ ಬಂದರು. ಅಪ್ಪಾಜಿ ತಮ್ಮ ಆಶೀರ್ವಾದ ಬೇಕು ಅಂದರು. ಸದಾಕಾಲ ಇರ್ತದಲ್ಲಪ್ಪ ನಮ್ಗೆ ಆಶೀರ್ವಾದ, ಏನು ಪ್ರಶ್ನೆ ಇಲ್ಲ. ಒಂದು ಸಲ ಡಿಕೆ ಶಿವಕುಮಾರ್ ತಂದೆಗೆ ಸ್ಟ್ರೋಕ್ ಆಗಿತ್ತಂತೆ. ಕೈಕಾಲುಗಳೆಲ್ಲ ಸ್ವಾಧೀನ ಕಳ್ಕೊಂಡಿದ್ವಂತೆ. ಅಂದ್ರೆ ಪ್ರಜ್ಞೆ ಕಳೆದುಕೊಂಡು ಸಾವಿನ ಅಂಚಿನಲ್ಲಿದ್ರು ಡಿಕೆಶಿ ತಂದೆ. ದೊಡ್ಡ ಆಸ್ಪತ್ರೆಗೆ ಸೇರಿಸಿದಾಗ ಏನೂ ಮಾಡಲು ಆಗೋದಿಲ್ಲ, 2-3 ಗಂಟೆಗಳಷ್ಟೇ ಅಂತ ಹೇಳ್ಬಿಟ್ರಂತೆ. ಅಂತಹ ಮಾತು ವೈದ್ಯರ ಬಾಯಿಂದ ಬಂದಾಗ ಆಕಾಶವೇ ಕಳಚಿಬಿದ್ದಂತೆ ಆಯ್ತಂತೆ ಡಿಕೆಶಿ ಕುಟುಂಬಕ್ಕೆ. ಆಗ ಯಾರೋ ಒಬ್ರು ಬಂದು, ಬೆಂಗಳೂರಲ್ಲಿ ಕಾಡಸಿದ್ದೇಶ್ವರದ ಕರಿವೃಷಭ ದೇಶಿ ಕೇಂದ್ರದ ಶಿವಯೋಗೀಶ್ವರ ಸ್ವಾಮಿಗಳು ಬಂದಿದ್ದಾರೆ, ಹೋಗಿ ಭೇಟಿಯಾಗಿ ನಿಮ್ಮ ತಂದೆ ಹುಷಾರಾಗ್ತಾರೆ ಅಂದಿದ್ರಂತೆ. ಆಗ ಈ ಸ್ವಾಮೀಜಿಯನ್ನ ಭೇಟಿಯಾಗ್ತಾರೆ. ಮುಂದೆ ಡಿಕೆಶಿ ತಂದೆ ನಿಜವಾಗಿಯೂ ವೇಗವಾಗಿ ರಿಕವರಿ ಆದ್ರಂತೆ. ಹೀಗಾಗಿ ಐಟಿ ರೇಡ್ ಸ್ಟಾಪ್ ಆದಾಗ ನೇರವಾಗಿ ಆ ಸ್ವಾಮೀಜಿ ಬಳಿ ಬಂದು ಆಶೀರ್ವಾದ ಪಡಿತಾರೆ ಡಿಕೆಶಿ. ಅಲ್ಲಿಂದ ಶುರುವಾಯ್ತು ನೋಡಿ ಡಿಕೆ ಶಿವಕುಮಾರ್ಗೆ ಅತಿಯಾದ ದೈವ ಭಕ್ತಿ. ಐಟಿ ರೇಡ್ ಬಳಿಕ ಡಿಕೆ ಶಿವಕುಮಾರ್ ಸಾಲಾಗಿ ಪುಣ್ಯಕ್ಷೇತ್ರಗಳ ದರ್ಶನವನ್ನ ಪಡಿತಾನೆ ಬಂದಿದ್ದಾರೆ. ಹಲವು ಪ್ರಮುಖ ದೇವಸ್ಥಾನಗಳಿಗೆ ಹೋಗಿ ಹರಕೆ ಕೂಡ ಸಲ್ಲಿಸಿದ್ದಾರೆ. ಭಕ್ತಿಯಿಂದ ತಾವು ನೆನೆದ ದೇವರಿಗೆ ಕಾಣಿಕೆ ಅರ್ಪಿಸುತ್ತಾನೆ ಬಂದಿದ್ದಾರೆ. ಹಾಗಾದ್ರೆ ಏನಾಗ್ತಾ ಇದೆ ನೋಡಿ ಈ ಸ್ಟೋರಿ. ದೇವರ ಪರಮ ಭಕ್ತರಾದ್ರ ಡಿಕೆ ಶಿವಕುಮಾರ್ ಐಟಿ ರೇಡ್ ಎಂಬ ಕೆಡ್ಡಾಕ್ಕೆ ಬಿದ್ರು. ಅತಿ ಶೀಘ್ರವಾಗಿ ಮೈ ಕೊಡವಿಕೊಂಡು ಮೇಲೆದ್ದು ಮತ್ತೆ ಘರ್ಜಿಸೋ ಪ್ರಯತ್ನ ಮಾಡಿದ್ರು ಡಿಕೆ ಶಿವಕುಮಾರ್. ಇದಕ್ಕೆಲ್ಲ ಸಾಥ್ ಕೊಟ್ಟಿದ್ದು ದೈವಬಲ ಅನ್ನೋದು ಡಿಕೆಶಿ ಆಪ್ತ ಬಳಗದ ಮಾತು. ಚಾಮುಂಡಿ ಬೆಟ್ಟದಲ್ಲಿ ಭಕ್ತಿಯಿಂದ ಕೈ ಮುಗಿದು ನಿಂತಿದ್ದ ಡಿಕೆಶಿ. ದೇವಿಗೆ ಬೆಳ್ಳಿ ಆನೆ ಕೊಟ್ಟು ಇಷ್ಟಾರ್ಥ ಬೇಡಿದ ಡಿಕೆಶಿ. ಡಿಕೆ ಶಿವಕುಮಾರ್ ಅಂದು ಕುಟುಂಬ ಸಮೇತರಾಗಿ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿ ತಾಯಿ ಚೌಡೇಶ್ವರಿಗೆ 2 ಬೆಳ್ಳಿಯ ಆನೆಗಳನ್ನ ಅರ್ಪಿಸಿದ್ರು. ಇದು ಕೂಡ ಐಟಿ ರೇಡ್ ಸಂದರ್ಭದಲ್ಲಿ ಹೊತ್ತ ಹರಕೆ ಅಂತಾನೆ ಹೇಳಲಾಗ್ತಿತ್ತು. ಡಿಕೆ ಶಿವಕುಮಾರ್ಗೆ ಶಕ್ತಿ ದೇವತೆಯ ಶಕ್ತಿ. ದೇವರು ನಮಗೆ ಶಕ್ತಿಯನ್ನು ಕೊಟ್ಟಿದ್ದಾರೆ, ಎಲ್ಲ ತರದ ಯುಕ್ತಿಯನ್ನು ಕೊಟ್ಟಿದ್ದಾರೆ. ಬೇಕಾದಷ್ಟು ಅನೇಕ ಸಮಸ್ಯೆಗಳು, ತೊಂದರೆಗಳು, ಸಾವಿರಾರು ಕೇಸನ್ನ ನಮ್ಮ ವಿರೋಧ ಪಕ್ಷದವರು ನಮ್ಮ ಮೇಲೆ ಹಾಕ್ಸ್ಲಿಕ್ಕೆ ಪ್ರಯತ್ನವನ್ನು ಮಾಡಿರ್ಬೋದು. ಆದರೆ ಈ ತಾಯಿ ಕಬ್ಬಾಳಮ್ಮ ನಮ್ಮನ್ನ ಎಲ್ಲ ತರದವನ್ನ, ಈ ದುಃಖವನ್ನ ದೂರ ಮಾಡುವಂತ ದೇವಿ, ಈ ದರಿದ್ರವನ್ನ ದೂರ ಮಾಡುವಂತ ದೇವಿ, ಎಲ್ಲ ಕಷ್ಟಗಳನ್ನ ದೂರ ಮಾಡುವಂತ ದೇವಿ. ಇವತ್ತು ನಿಮ್ಮ ಮೇಲೆ ಕೂಡ ಯಾವುದೇ ಸರ್ಕಾರದವರು ಏನೇ ಪ್ರಯತ್ನವನ್ನ ಮಾಡಲಿ, ಯಾವುದೇ ಪಕ್ಷವನ್ನ ಏನೇನು ಮಾಡಲಿ, ಇವತ್ತು ಬಂದು ಈ ತಾಯಿಯ ಸೇವೆಯನ್ನು ತಾವು ಮಾಡಿದ್ದೀರಿ. ನಿಮ್ಗೆ ಎಲ್ಲ ತರದ ಶಕ್ತಿಯನ್ನ, ಅವರ ಸರ್ವನಾಶ ಮಾಡುವಂತ ಶಕ್ತಿಯನ್ನ ಈ ತಾಯಿ ಕೊಡ್ತಾಳೆ ಅನ್ನೋ ಆತ್ಮವಿಶ್ವಾಸ ಇವತ್ತು ನನಗೆ. ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನ ಕಬ್ಬಾಳು ಗ್ರಾಮದಲ್ಲಿರುವ ಕಬ್ಬಾಳಮ್ಮನ ಪುಣ್ಯ ಕ್ಷೇತ್ರ. ಈ ಕ್ಷೇತ್ರಕ್ಕೆ ಭಕ್ತಿಯಲ್ಲಿ ನಮಿಸುತ್ತಲೇ ಬಂದಿದ್ದಾರೆ ಡಿಕೆ ಶಿವಕುಮಾರ್. ಇದೇ ಶಕ್ತಿ ದೇವತೆ ರಾಜಕೀಯ ವಿರೋಧಿಗಳನ್ನ ಸರ್ವನಾಶ ಮಾಡೋಕೆ ಶಕ್ತಿಯನ್ನ ನೀಡ್ತಾಳಂತೆ.
ಐಟಿ ದಾಳಿ ಬಳಿಕ ಇದೇ ಪುಣ್ಯಕ್ಷೇತ್ರಕ್ಕೆ ಭೇಟಿ ಕೊಟ್ಟಿದ್ರು ಡಿಕೆ ಶಿವಕುಮಾರ್. ಕನಕಪುರದ ಶಿವಗಿರಿ ಕ್ಷೇತ್ರದಲ್ಲಿ ಅನ್ನದಾನೇಶ್ವರ ಸ್ವಾಮೀಜಿ ಸಾರಥ್ಯದಲ್ಲಿ ಡಿಕೆ ಶಿವಕುಮಾರ್ ದೇವರ ಪಲ್ಲಕ್ಕಿಗೂ ಹೆಗಲು ಕೊಟ್ಟಿದ್ರು. ಇಲ್ಲಿ ಯಾವ ರೀತಿಯಲ್ಲಿ ದೇವರ ಮೇಲೆ ತಮ್ಮ ಭಕ್ತಿಯನ್ನ ತೋರಿಸಿದ್ರು ಅಂತ ನೀವೇ ನೋಡಿ. ದಿನದಿಂದ ದಿನಕ್ಕೆ ಡಿಕೆ ಶಿವಕುಮಾರ್ ದೇವರ ಮೊರೆ ಹೋಗ್ತಿರೋದು ಜಾಸ್ತಿನೇ ಆಗ್ತಿದೆ. ರಾಜಕೀಯ ತಂತ್ರಗಾರಿಕೆಗಾಗಿ ದೇವರ ಮೊರೆ, ಚಂಡಿಕಾ ಹೋಮದ ಮೂಲಕ ಕನಸಿನ ಬೇಟೆ. ಈ ಹಿಂದೆ ರಾಜಕೀಯ ತಂತ್ರಗಾರಿಕೆಯ ಜೊತೆಗೆ ದೈವ ಬಲವು ಜೊತೆಗೂಡಿದ್ರೆ ಕರ್ನಾಟಕದ ಮುಖ್ಯಮಂತ್ರಿ ಆಗೋದು ಖಾಯಂ ಅಂತ ನಂಬಿರುವ ಡಿಕೆಶಿ ಚಂಡಿಕಾ ಹೋಮದ ಮೊರೆ ಹೋಗಿದ್ರು. ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದಲ್ಲಿ ಶತಚಂಡಿಕಾ ಹೋಮ ಆಯೋಜಿಸಿದ್ರು. 3 ದಿನಗಳ ಕಾಲ ಹೋಮ ನಡೆದಿತ್ತು. ಹೋಮ ಹವನ ಚಂಡಿಕಾ ಹೋಮದ ಮೂಲಕ ತಮ್ಮ ಗುರಿಗೆ ಯಾವುದೇ ವಿಘ್ನಗಳು ಬಾರದಂತೆ ದೇವರ ಮೊರೆ ಹೋಗಿರುವ ಡಿಕೆಶಿ ಕನಸಿನ ಬೆನ್ನು ಹತ್ತಿದ್ರು. ಡಿಕೆಶಿಯೇ ಅದ್ಯಾವ ಕನಸು ನನಸಾಗುತ್ತೆಯೇ ಅನ್ನೋದನ್ನ ಕಾದು ನೋಡಬೇಕಿದೆ. ಡಿಕೆ ಶಿವಕುಮಾರ್ ಇಂತಹದೊಂದು ಭಕ್ತಿಯ ಹಾದಿಯನ್ನ ತುಳಿದು ಸತತವಾಗಿ ಧಾರ್ಮಿಕ ಕಾರ್ಯದಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ಕಾರಣವೇನು? ಸಾಲು ಸಾಲು ಪೂಜೆಗಳನ್ನ, ಹೋಮ ಹವನಗಳನ್ನ ಸಲ್ಲಿಸುತ್ತಾ ಬಂದಿರೋದಕ್ಕೆ ಫಲ ಸಿಕ್ಕಿದ್ಯಾ? ರಾಜ್ಯ ರಾಜಕಾರಣದ ಹೈ ಡ್ರಾಮಾದ ಕ್ಲೈಮ್ಯಾಕ್ಸ್ ಸೀನಲ್ಲೂ ಕೂಡ ಡಿಕೆಶಿ ಹೀರೋ ರೀತಿಯಲ್ಲಿ ಕಾಣಿಸಿಕೊಂಡಿದ್ದು ನಿಮ್ಗೆಲ್ಲ ಗೊತ್ತೇ ಇದೆ. ದೋಸ್ತಿ ಸರ್ಕಾರ ರಚನೆ ಆಗುವಾಗಲೂ ಕೂಡ ಸಾಕಷ್ಟು ಶ್ರಮ ವಹಿಸಿದ್ದು ಇದೇ ಡಿಕೆ ಶಿವಕುಮಾರ್. ಆದರೂ ಯೋಗ್ಯ ಸ್ಥಾನ ಅವರನ್ನ ಆರಿಸಿಕೊಂಡು ಬಂದಿರಲಿಲ್ಲ. ಹಾಗಾದ್ರೆ ಅವರ ಪೂಜಾ ಕಾರ್ಯಕ್ಕೆ ಫಲ ಸಿಕ್ಕಿಲ್ವಾ? ಅದಕ್ಕಾಗಿಯೇ ಸತತವಾಗಿ ಈಗಲೂ ಕೂಡ ಅವರು ಧಾರ್ಮಿಕ ಕಾರ್ಯಗಳನ್ನ ಮತ್ತೆ ಮುಂದುವರಿಸಿದ್ದಾರಾ? ಈ ಕುರಿತು ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಇಲ್ಲಿದೆ ನೋಡಿ. ರಾಜ್ಯ ರಾಜಕಾರಣದ ಹೈ ಡ್ರಾಮಾದ ಕ್ಲೈಮ್ಯಾಕ್ಸ್ ಸೀನಲ್ಲೂ ಡಿಕೆಶಿ ಹೀರೋ. ಡಿಕೆ ಶಿವಕುಮಾರ್ ಮಾಡಿದ ಸಾಲು ಸಾಲು ಪೂಜೆಗಳಿಗೆ ಸಿಗ್ಲಿಲ್ಲ ಫಲ. ರಾಜ್ಯ ರಾಜಕಾರಣದಲ್ಲಿ ನಡೆದ ಹೈ ಡ್ರಾಮಾದ ಕ್ಲೈಮ್ಯಾಕ್ಸ್ ಸೀನ್ನಲ್ಲೂ ಡಿಕೆ ಶಿವಕುಮಾರ್ ಪವರ್ ಏನು ಅನ್ನೋದು ಸಾಬೀತಾಗಿತ್ತು. ಬಹುಮತ ಸಾಬೀತುಪಡಿಸುತ್ತೇವೆ, ನಾಳೆ ವಿಜಯೋತ್ಸವ ಆಚರಿಸಿ ಎಂದು ಕರೆ ಕೊಟ್ಟಿದ್ದ ಬಿಎಸ್ ಯಡಿಯೂರಪ್ಪ ವಿಶ್ವಾಸಮತದ ಅಗ್ನಿ ಪರೀಕ್ಷೆಯಲ್ಲಿ ಪಾಲ್ಗೊಳ್ಳದೆ ರಾಜೀನಾಮೆ ನೀಡಿದ್ರು. ಕೇವಲ 3 ದಿನಕ್ಕೆ ಮಾತ್ರ ಮುಖ್ಯಮಂತ್ರಿಯಾಗಿ ಬಿಎಸ್ವೈ ದುರಂತ ನಾಯಕ ಅನ್ನೋ ಹಣೆಪಟ್ಟಿ ಕಟ್ಟಿಕೊಳ್ಳುವಂತಾಯಿತು. ಆದರೆ ಬಿಜೆಪಿಯ ಈ ಸೋಲು ಸುಮ್ಮನೆ ಒಪ್ಪಿಕೊಂಡಿದ್ದಲ್ಲ, ಎಲ್ಲ ತಂತ್ರ ಪ್ರತಿತಂತ್ರಗಳನ್ನು ಮಾಡಿಯೂ ಅನುಭವಿಸಿದ ಸೋಲಾಗಿತ್ತು. ಬಿಜೆಪಿಯ ತಂತ್ರಗಳನ್ನು ತಲೆಕೆಳಗು ಮಾಡಿದ್ದು ಡಿಕೆ ಶಿವಕುಮಾರ್ ಅನ್ನೋದ್ರಲ್ಲಿ ಅನುಮಾನವಿಲ್ಲ. ರಾಜ್ಯ ವಿಧಾನಸಭೆಯ ಫಲಿತಾಂಶ ಹೊರಬಂದ ತಕ್ಷಣವೇ ಎಚ್ಚೆತ್ತುಕೊಂಡಿದ್ದ ಡಿಕೆ ಶಿವಕುಮಾರ್ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ಡಿ ಕುಮಾರಸ್ವಾಮಿ ಜೊತೆಗೆ ಮಾತುಕತೆ ನಡೆಸಿದ್ರು. ಮಾತುಕತೆಯಲ್ಲಿ ಜೆಡಿಎಸ್ಗೆ ಕಾಂಗ್ರೆಸ್ ಬೆಂಬಲ ನೀಡುತ್ತೆ, ನೀವೇ ಸಿಎಂ ಆಗಿ, ನಿಮಗೆ ಹೆಚ್ಚಿನ ಸಚಿವ ಸ್ಥಾನಗಳನ್ನು ಬಿಟ್ಟುಕೊಡುತ್ತೇವೆ ಅಂತ ಡಿಕೆಶಿ ಕುಮಾರಸ್ವಾಮಿಯವರ ಮನವೊಲಿಸುತ್ತಾರೆ. ಇಷ್ಟೆಲ್ಲ ರಾಜಕೀಯ ತಂತ್ರಗಳನ್ನ ಡಿಕೆ ಶಿವಕುಮಾರ್ ರೂಪಿಸಿದ್ರೂ ರಾಜ್ಯದಲ್ಲಿ ತಮಗೆ ಬೇಕಾದ ಹುದ್ದೆಯನ್ನ ಹಿಡಿಯೋಕೆ ಡಿಕೆಶಿ ಕೈಯಿಂದ ಸಾಧ್ಯವಾಗಿರಲಿಲ್ಲ. ಹೀಗಾಗಿ ಎಲೆಕ್ಷನ್ ಮೊದಲು ಅದೆಷ್ಟೇ ಪೂಜೆಗಳನ್ನ, ಹೋಮ ಹವನಗಳನ್ನ ಮಾಡಿದ್ರೂ ಅದೆಲ್ಲ ಡಿಕೆಶಿಗೆ ಫಲ ನೀಡಿರಲಿಲ್ಲ. ಹೀಗಾಗಿ ಮತ್ತೆ ಸಾಲು ಸಾಲಾಗಿ ಹಲವು ದೇವಸ್ಥಾನಗಳ ಮೊರೆ ಹೋಗ್ತಾನೆ ಇದ್ದಾರೆ ಪವರ್ಫುಲ್ ಮಿನಿಸ್ಟರ್. ಸತತ ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರೋ ಡಿಕೆಶಿ. ಸ್ವಾಮಿಯೇ ಶರಣಂ ಅಯ್ಯಪ್ಪ ಅಂದ್ರು ಪವರ್ಫುಲ್ ಮಿನಿಸ್ಟರ್. ಸ್ವಾಮಿ ಅಯ್ಯಪ್ಪ
ಶರಣಮ್ಮಯ್ಯಪ್ಪ ತಂದೆ ಶರಣಮ್ಮಯ್ಯಪ್ಪ ಶರಣಮ್ಮಯ್ಯಪ್ಪ ತಂದೆ ಶರಣಮ್ಮಯ್ಯಪ್ಪ. ಕೆಲವು ತಿಂಗಳುಗಳಿಂದ ಸತತ ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವ ಸಚಿವ ಡಿಕೆ ಶಿವಕುಮಾರ್ ಮಾಲೆಧಾರಿಗಳಾಗಿ ಶಬರಿಮಲೆಗೆ ಹೋಗಿ ಬಂದರು. ಇರುಮುಡಿ ಹೊತ್ತು ಅಯ್ಯಪ್ಪನ ದರ್ಶನಕ್ಕೆ ಕಾಲ್ನಡಿಗೆಯಲ್ಲಿ ಮಲೆ ಏರಿ ಹೋಗಿ ಬಂದಿರೋದು ಡಿಕೆ ಶಿವಕುಮಾರ್ ಭಕ್ತಿಯ ಮಾರ್ಗದಲ್ಲಿ ಹೊರಟಿರೋದಕ್ಕೆ ದೊಡ್ಡ ನಿದರ್ಶನ. ದೋಸ್ತಿ ಸರ್ಕಾರ ರೂಪುಗೊಂಡ ಮೇಲಂತೂ ಡಿಕೆ ಶಿವಕುಮಾರ್ ಸಂಪೂರ್ಣವಾಗಿ ದೈವ ಭಕ್ತರಾಗಿ ಬದಲಾಗಿದ್ದಾರಾ ಅನ್ನೋ ಅನುಮಾನಗಳು ಮೂಡ್ತಾ ಇವೆ. ಸ್ವಾಮಿ ತಿಂದಕತೋ ಅಯ್ಯಪ್ಪ ತಿಂದಕತೋ ಅಯ್ಯಪ್ಪ ತಿಂದಕತೋ ಸ್ವಾಮಿ ತಿಂದಕತೋ ಸ್ವಾಮಿ ತಿಂದಕತೋಂ ತೋಂ ಅಯ್ಯಪ್ಪ ತಿಂದಕತೋಂ ತೋಂ ಅಯ್ಯಪ್ಪ ತಿಂದಕತೋಂ ತೋಂ ಸ್ವಾಮಿ ತಿಂದಕತೋಂ ತೋಂ. ಡಿಕೆಶಿ ತಮಿಳುನಾಡಿನ ವಿಷ್ಣು ದೇವರ ಮೊರೆ ಹೋಗಿದ್ಯಾಕೆ? ನಿಗೂಢವಾಗಿ ಪೂಜಾ ಕಾರ್ಯ ನೆರವೇರಿಸಿದ್ದಾರೆ ಡಿಕೆಶಿ. ಮಾಜಿ ಪವರ್ ಮಿನಿಸ್ಟರ್ ತಮಿಳುನಾಡಿನ ವಿಷ್ಣು ದೇವರ ಮೊರೆ ಹೋಗಿದ್ದೇಕೆ? ತಿರುವಳ್ಳೂರಿನಲ್ಲಿ ಮಾಡಿಸಿದ ಪೂಜೆಯಾದರೂ ಯಾವುದು ಅನ್ನೋದು ಕೂಡ ಚರ್ಚೆಯಾಗಿತ್ತು. ಇಲ್ಲಿ ಡಿಕೆಶಿ ಪೂಜೆ ಹಾಗೂ ಹೋಮ ಹವನಗಳನ್ನು ನಡೆಸಿದ್ದಾರೆ ಎನ್ನಲಾಗಿದೆ. ಇವರೊಟ್ಟಿಗೆ ದೇವಾಲಯಕ್ಕೆ ಕುಟುಂಬ ಸದಸ್ಯರು ಹಾಗೂ ಆಪ್ತರು ಮಾತ್ರ ಸಾಥ್ ನೀಡಿದ್ದಾರೆ ಅಂತ ಹೇಳಲಾಗ್ತಿದೆ. ಹಿರಿಯ ಜ್ಯೋತಿಷಿಗಳ ಮುಂದಾಳತ್ವದಲ್ಲಿ ಪೂಜೆ ಹಾಗೂ ಹೋಮ ಕಾರ್ಯ ನಡೆಸಲಾಗಿದೆಯಂತೆ. ಈ ವೇಳೆ ಯಾರೊಂದಿಗೂ ಮಾತನಾಡದೆ ಪೂಜೆ ಕಾರ್ಯದಲ್ಲಿ ಡಿಕೆಶಿ ಮಗ್ನರಾಗಿದ್ದರು ಎನ್ನಲಾಗಿದೆ. ಕೆಲ ವರ್ಷಗಳ ಹಿಂದೆ ಡಿಕೆ ಶಿವಕುಮಾರ್ ನಡವಳಿಕೆಯಲ್ಲಿ ಇಷ್ಟೊಂದು ದೈವ ಭಕ್ತಿಯನ್ನ ಯಾರೂ ನೋಡಿರಲು ಸಾಧ್ಯವಿಲ್ಲ. ಡಿಕೆಶಿ ದೈವ ಭಕ್ತರಾಗಿದ್ರೂ ಇಷ್ಟರ ಮಟ್ಟಿಗೆ ಹೋಮ ಹವನದಲ್ಲಿ ಕಾಣಿಸಿಕೊಂಡಿರಲಿಲ್ಲ. ದಿನಗಳು ಕಳೆದಂತೆ ಡಿಕೆ ಶಿವಕುಮಾರ್ ತುಂಬಾನೇ ದೈವ ಭಕ್ತರಾಗಿ ಬದಲಾಗ್ತಿದ್ದಾರೆ. ದೋಸ್ತಿ ಸರ್ಕಾರ ರೂಪುಗೊಂಡ ಬಳಿಕ ಮೇಲಿಂದ ಮೇಲೆ ಹಲವು ಪೂಜಾ ಕಾರ್ಯಗಳಲ್ಲಿ ಹೋಮ ಹವನಗಳಲ್ಲಿ ತೊಡಗಿಸಿಕೊಂಡು ಬಂದಿದ್ದಾರೆ ಶಿವಕುಮಾರ್. ಇದಕ್ಕೆಲ್ಲ ಕಾರಣಗಳೇನು? ಡಿಕೆ ಶಿವಕುಮಾರ್ ದೇವರ ಮೇಲೆ ಇಷ್ಟೊಂದು ಭಾರ ಹಾಕೋದಿಕ್ಕೆ ಕಾರಣ ಏನು? ಇನ್ನು ರಾಜ್ಯದ ಮೈತ್ರಿ ಸರ್ಕಾರದ ಸಂಪುಟ ರಚನೆಯ ಹಗ್ಗ ಜಗ್ಗಾಟ ಶುರುವಾದಾಗಲೇ ಡಿಕೆ ಶಿವಕುಮಾರ್ ಭಕ್ತಿಯ ಮಾರ್ಗವನ್ನು ಅನುಸರಿಸಲು ಆರಂಭಿಸಿದ್ರು. ಕಾಂಗ್ರೆಸ್ಗೆ ಕಾವಲುಗಾರನಾಗಿ ಸದಾ ಆಪ್ತ ರಕ್ಷಕನಾಗಿದ್ರು. ಕ್ಲಿಷ್ಟ ಸಮಯದಲ್ಲಿ ಪಕ್ಷವನ್ನ ಕಾಪಾಡಿಕೊಂಡು ಬಂದ ಡಿಕೆ ಶಿವಕುಮಾರ್ಗೆ ದೋಸ್ತಿ ಸರ್ಕಾರದಲ್ಲೂ ಹಲವು ಸವಾಲುಗಳು ಎದುರಾಗುತ್ತಲೇ ಬಂದಿದ್ದವು. ಇವೆಲ್ಲ ಮಾನಸಿಕವಾಗಿ ಒತ್ತಡವನ್ನ ತಂದೊಡ್ಡುತ್ತವೆ. ಹೀಗಾಗಿ ಒಂದಿಷ್ಟು ಮಾನಸಿಕ ನೆಮ್ಮದಿಗಾಗಿ ಡಿಕೆಶಿ ದೇವರ ಮೊರೆ ಹೋಗ್ತಿದ್ದಾರೆ ಅನ್ನುವ ಮಾತುಗಳೂ ಕೇಳಿ ಬರ್ತಿವೆ. ಆದರೆ ಇದೆಲ್ಲದರ ಆಚೆಗೆ ಏನಡಗಿದೆ ಅನ್ನೋದು ಮುಖ್ಯವಾಗುತ್ತೆ. ಆ ವಿಚಾರ ತುಂಬಾನೇ ಇಂಟ್ರೆಸ್ಟಿಂಗ್. ಪದೇ ಪದೇ ದೈವದ ಮೊರೆ ಹೋಗ್ತಿರೋದ್ಯಾಕೆ ಡಿಕೆಶಿ? ಬಯಸಿದ ಸ್ಥಾನಮಾನ ಸಿಗಲೆಂದು ದೇವರ ಮೊರೆ? ದೇವಾಲಯಕ್ಕೆ ಭೇಟಿ ಕೊಟ್ಟಿರುವ ಡಿಕೆ ಶಿವಕುಮಾರ್ ಅವರು ವಿಶೇಷ ಪೂಜೆ ಹಾಗೂ ಹೋಮ ಹವನ ನಡೆಸಿರೋದು ಹಲವು ಕುತೂಹಲಕ್ಕೆ ಕಾರಣವಾಗಿದೆ. ಮತ್ತೊಂದೆಡೆ ಆಲೋಚಿಸಿದ ಅಧಿಕಾರವೂ ಇಲ್ಲ, ನೆಮ್ಮದಿಯೂ ಇಲ್ಲ ಅನ್ನುವಂತಹ ಸ್ಥಿತಿಯಲ್ಲಿರುವ ಡಿಕೆ ಶಿವಕುಮಾರ್ ತಮ್ಮ ಕಷ್ಟಗಳೆಲ್ಲ ಪರಿಹಾರವಾಗಿ ತಾವು ಬಯಸಿದಂತಹ ಸ್ಥಾನಮಾನ ಸಿಗಲೆಂದು ದೇವರ ಮೊರೆ ಹೋಗಿದ್ದಾರೆ ಅಂತಾನೂ ಹೇಳಲಾಗ್ತಿದೆ. ಇನ್ನು 18 ತಿಂಗಳಿನಲ್ಲಿ ಸಿಎಂ ಆಗ್ತಾರಾ ಡಿಕೆ ಶಿವಕುಮಾರ್? ಇಂತಹದೊಂದು ಪ್ರಶ್ನೆಯೂ ಹುಟ್ಟಿಕೊಂಡಿದೆ. ದೋಸ್ತಿ ಸರ್ಕಾರವಾದ ನಂತರ ಸಿಎಂ ಎಚ್ಡಿ ಕುಮಾರಸ್ವಾಮಿ ಹಾಗೂ ಡಿಕೆ ಶಿವಕುಮಾರ್ ನಡುವೆ ಬಾಂಧವ್ಯ ದಿನ ಕಳೆದಂತೆ ತುಂಬಾನೇ ಗಟ್ಟಿಯಾಗ್ತಿದೆ. ಒಂದು ಕಾಲದಲ್ಲಿ ಶತ್ರುಗಳಂತೆ ಕಾಣಿಸಿಕೊಂಡಿದ್ದವರು ಇಂದು ತುಂಬಾನೇ ಹತ್ರವಾಗ್ತಿದ್ದಾರೆ. ಇನ್ನು ಸದಾ ದೋಸ್ತಿ ಸರ್ಕಾರದ ಸೇಫ್ ಜರ್ನಿಗೆ ಕಾರಣವಾಗುತ್ತಲೇ ಬಂದಿದ್ದಾರೆ ಡಿಕೆ ಶಿವಕುಮಾರ್. ಇವರ ನಡುವೆ ಇಂತಹದೊಂದು ಮಾತುಕತೆಯೂ ನಡೆದಿದೆ ಅಂತಾನೂ ಹೇಳಲಾಗ್ತಿದೆ. ಆ ಮಾತಿನ ಪ್ರಕಾರ ಇನ್ನು 18 ತಿಂಗಳ ಬಳಿಕ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾದರೂ ಅಚ್ಚರಿಯಿಲ್ಲ.
ಈವರೆಗೆ ರಾಜ್ಯದಲ್ಲಿ ಹೇಳಿಕೊಳ್ಳುವಂತಹ ಸ್ಥಾನಕ್ಕೆ ಡಿಕೆಶಿಯು ಏರಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಯಾದರೂ ಅಚ್ಚರಿ ಇಲ್ಲ. ಎಸ್, ದೈವಬಲ ಎನ್ನುತ್ತಲೇ ಸಿಎಂ ಗಾದಿಗೇರಿದ ಎಚ್ಡಿಕೆಯಂತೆಯೇ ಡಿಕೆ ಶಿವಕುಮಾರ್ಗೆ ಸಹ ಪೂಜಾ ಫಲ ಸಿಗತ್ತಾ? ಸದ್ಯ ಡಿಕೆಶಿ ಅದೇ ಕನಸನ್ನ ಬೆನ್ನತ್ತಿದ್ದಾರೆ. ರಾಜ್ಯ ಕಾಂಗ್ರೆಸ್ ಮತ್ತು ಸದ್ಯದ ದೋಸ್ತಿ ಸರ್ಕಾರವು ಕ್ಲಿಷ್ಟ ಸಮಯದಲ್ಲಿ ಡಿಕೆಶಿಯನ್ನೇ ನಂಬಿಕೊಂಡು ಬಂದಿದೆ. ಆದರೆ ಡಿಕೆ ಶಿವಕುಮಾರ್ ಮಾತ್ರ ನಂಬಿರುವುದು ದೈವದ ಮೊರೆಯನ್ನ. ತಮ್ಮ ಎಲ್ಲಾ ಕಷ್ಟಗಳನ್ನ ದೇವರ ಮುಂದೆ ಹೇಳ್ಕೊಳ್ತಿದ್ದಾರೆ. ಹೀಗಾಗಿ ದಿನಕ್ಕೊಂದು ದೇಗುಲದಲ್ಲಿ ಕ್ಷಣಕ್ಕೊಂದು ಜಪ ಪೂಜೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇವತ್ತಿನ ನ್ಯೂಸ್ 18 ಸ್ಪೆಷಲ್ ರಿಪೋರ್ಟ್ ಅನ್ನ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.